ನಮಸ್ಕಾರ. ಸಮಸ್ತ ಅಪ್ಲಿಕೇಶನ್ನಲ್ಲಿ ಲಾರ್ವಾ ಸರ್ವೆ ಹೇಗೆ ಮಾಡಬೇಕೆಂದು ಈ ವಿಡಿಯೋದಲ್ಲಿ ನೋಡೋಣ. ಆಶಾರವರು ತಮ್ಮ ಮುಖಪುಟದಲ್ಲಿ ಕೆಳಗೆ ಕಾಣುವ ಕಾರ್ಯಕ್ರಮದ ಮೇಲೆ ಕ್ಲಿಕ್ ಮಾಡಿದರೆ NVBDCP ಎಂಬ ಪ್ರೋಗ್ರಾಂ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಲಾರ್ವಾ ಸರ್ವೆ ಮತ್ತು ಮಲೇರಿಯಾ ಸ್ಕ್ರೀನಿಂಗ್ ಕಾಣಿಸುತ್ತದೆ. ಅಲ್ಲಿ ಆಶಾರವರು ಲಾರ್ವಾ ಸರ್ವೆ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅವರ ಬಳಿ ಇರುವ ಮನೆಗಳ ಸಂಖ್ಯೆಗಳು ಮತ್ತು ಇತರ ಸ್ಥಳಗಳ ಸಂಖ್ಯೆಗಳು ಕಾಣಿಸುತ್ತದೆ. ಆ ವಾರದಲ್ಲಿ ಎಷ್ಟು ಮನೆಗಳ ಸರ್ವೆ ಬಾಕಿ ಇದೆ ಹಾಗೂ ಎಷ್ಟು ಮನೆ ಸರ್ವೆ ಪೂರ್ಣಗೊಂಡಿದೆ ಮತ್ತು ಎಷ್ಟು ಸರ್ವೆ ಪ್ರಯತ್ನಿಸಲಾಗಿದೆ ಎಂಬ ಸಂಖ್ಯೆ ಕಾಣಿಸುತ್ತದೆ. ಆಶಾರವರು ಪ್ರಸ್ತುತ ವಾರದ ಮೇಲೆ ಕ್ಲಿಕ್ ಮಾಡಿದಾಗ ಮನೆಗಳ ಸಂಖ್ಯೆ ಹಾಗೂ ಕೊನೆಯದಾಗಿ ಸರ್ವೆ ಯಾವಾಗ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಕಾಣಿಸುತ್ತದೆ. ನಂತರ ಯಾರ ಮನೆ ಬಳಿ ಸರ್ವೆ ಮಾಡಬೇಕು ಎಂಬ ಹೆಸರಿನ ಮೇಲೆ ಕ್ಲಿಕ್ ಮಾಡಿದಾಗ ಈ ಮನೆಯ ಸಮೀಕ್ಷೆಯನ್ನು ಮುಂದುವರಿಸಲು ನೀವು ಬಯಸುತ್ತೀರಾ ಎಂಬ ಪ್ರಶ್ನೆ ಬರುತ್ತದೆ. ಒಂದು ವೇಳೆ ಇಲ್ಲ ಎಂದರೆ ಯಾವ ಕಾರಣಕ್ಕೆ ಮಾಡಲಾಗಿಲ್ಲ ಎಂದು ಸೂಕ್ತ ಕಾರಣಗಳನ್ನು ಆಯ್ಕೆ ಮಾಡಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆ ಮನೆ ಪ್ರಯತ್ನಿಸಿದ ಪಟ್ಟಿಯಲ್ಲಿ ಕಾಣಿಸುತ್ತದೆ. ಒಂದು ವೇಳೆ ನೀವು ಸರ್ವೆ ಮಾಡಬೇಕು ಎಂದಾದರೆ ಹೌದು ಮೇಲೆ ಕ್ಲಿಕ್ ಮಾಡಿ ನಂತರ ಲೊಕೇಶನ್ ಅನ್ನು ಕ್ಯಾಪ್ಚರ್ ಮಾಡಬೇಕು. ನಂತರ ಸರ್ವೆ ಮಾಡಲಾದ ದಿನಾಂಕವನ್ನು ನಮೂದಿಸಿ ಹಾಗೂ ಮನೆಯ ಸದಸ್ಯರ ಹೆಸರು ಕಾಣಿಸುತ್ತದೆ. ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ನಂತರ ಒಳಾಂಗಣ ಪಾತ್ರಗಳ ಬಗ್ಗೆ ಕೆಲವು ಪ್ರಶ್ನೆಗಳು ಕಾಣಿಸುತ್ತದೆ. ಅದರಲ್ಲಿ ಎಷ್ಟು ಹುಡುಕಲಾಗಿದೆ ಮತ್ತು ಎಷ್ಟು ಪಾಸಿಟಿವ್ ಪತ್ತೆ ಹಚ್ಚಲಾಗಿದೆ ಎಂದು ನೀವು ಇಲ್ಲಿ ನಮೂದಿಸಬೇಕು. ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ನಂತರ ಹೊರಾಂಗಣ ಪಾತ್ರಗಳ ಬಗ್ಗೆ ಕೆಲವು ಪ್ರಶ್ನೆಗಳು ಕಾಣಿಸುತ್ತವೆ. ಅದರಲ್ಲಿ ಎಷ್ಟು ಹುಡುಕಲಾಗಿದೆ ಮತ್ತು ಅದರಲ್ಲಿ ಎಷ್ಟು ಪಾಸಿಟಿವ್ ಪತ್ತೆ ಹಚ್ಚಲಾಗಿದೆ ಎಂದು ನೀವು ಇಲ್ಲಿ ನಮೂದಿಸಬೇಕು. ನಮೂದಿಸಿದ ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ಈಗ ಆಶಾರವರು ಪಾಸಿಟಿವ್ ಸೈಟ್ ಪಿಕ್ಚರ್ ಅನ್ನು ಸೆರೆ ಹಿಡಿಯಬೇಕು. ನಂತರ ಕೆಳಗೆ ನಿಯಂತ್ರಣ ಕ್ರಮಗಳಲ್ಲಿ ಎಷ್ಟು ಪಾತ್ರೆಗಳು ಖಾಲಿ ಮಾಡಲಾಗಿದೆ, ಎಷ್ಟು ಜಾಗದಲ್ಲಿ ಲಾರ್ವಾ ಸೆಗನ್ನು ಹಚ್ಚಲಾಗಿದೆ, ನಂತರ ಎಷ್ಟು ಲಾರ್ವಾ ಫಿಶ್ಗಳನ್ನು ಕಂಟೈನರ್ನಲ್ಲಿ ಹಾಕಲಾಗಿದೆ ಎಂಬುದನ್ನು ಭರ್ತಿ ಮಾಡಬೇಕು. ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡಿ. ನಂತರ ಸರ್ವೆ ಮಾಡಿದ ದಿನಾಂಕ ಹಾಗೂ ಸರ್ವೆಯಲ್ಲಿ ಕಂಡುಹಿಡಿಯಲಾದ ಸಾರಾಂಶಗಳನ್ನು ನೋಡಬಹುದು. ನಂತರ ಉಳಿಸಿ ಮೇಲೆ ಕ್ಲಿಕ್ ಮಾಡಿ. ನೀವು ಲಾರ್ವಾ ಸರ್ವೆಯನ್ನು ಪೂರ್ಣಗೊಳಿಸಿದ್ದೀರಿ ಎಂದು ಒಂದು ಪಾಪ್ಅಪ್ ಬರುತ್ತದೆ. ತುಂಬಿರುವ ಮಾಹಿತಿಯು ಸರಿ ಇದ್ದರೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಗೆ ಲಾರ್ವಾ ಸರ್ವೆ ಪೂರ್ಣಗೊಳ್ಳುತ್ತದೆ. ಹೀಗೆ ಇತರ ಆವರಣಗಳು ಸ್ಥಳಗಳು ಅಂದರೆ ದಾರಿಯಲ್ಲಿ ಕಾಣುವ ದೇವಸ್ಥಾನ, ಶಾಲೆ ಹಾಗೂ ಇತರ ಹಳೆಯ ಕಟ್ಟಡಗಳು ಇದ್ದರೆ ಇದೇ ರೀತಿ ಲಾರ್ವಾ ಸರ್ವೆ ಮಾಡಬಹುದು. ಧನ್ಯವಾದಗಳು.